ಚಾನಲ್ಗೆ ಸ್ವಾಗತ. ಇವತ್ತು ಇಸ್ಕಿದ ಬೇಳೆ, ಹೂಕೋಸು, ಆಲೂಗೆಡ್ಡೆ ಹಾಕಿ ಒಂದು ಮಸಾಲೆ ಸಾಂಬಾರು ಮಾಡೋಣ. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ನೋಡಿ ಇಷ್ಟನ್ನು ಹಾಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗೆಡ್ಡೆ ಈರುಳ್ಳಿ ನೋಡಿ, ಒಂದು ಗೆಡ್ಡೆ ಈರುಳ್ಳಿ. ಇದಕ್ಕೆ 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಖಾರದ ಪುಡಿ. ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು. ಇದು ಮಾಡ್ತಾ ಇರೋದು ಮನೆಗೆ ಒಂದು ಟೈಮಿಗೆ ಮಾಡ್ತಾ ಇರೋದು, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನು ಬರೀ ಕೊತ್ತಂಬರಿ ಪುಡಿ, ಮಟನ್ ಸಾರಿಗೆ ಹಾಕ್ತೀವಲ್ಲ ಅದು 1 ಸ್ಪೂನು. ಇದಕ್ಕೆ ಅರಿಶಿನ ನೋಡಿ, ಆಮೇಲೆ 1 ಟೊಮೊಟೊ ಹಣ್ಣು ನೋಡಿ, 1 ಟೊಮೊಟೊ ಹಣ್ಣು, ಸ್ವಲ್ಪ ಕಾಯಿ. ಇಷ್ಟನ್ನು ಹಾಕಿ ಹರ್ಕೊಂಬಂದ್ಬಿಡೋಣ. ಆಯಿಲ್ ಹಾಕಿದ್ದೀನಿ, ಕಾದಿದೆ. 1 ಈರುಳ್ಳಿ, ಇಷ್ಟಿದ ಬೇಳೆ ಹಾಕೋದು. ಸ್ವಲ್ಪ ಅದರಲ್ಲಿ ಎಣ್ಣೆಲೆ ಬಾಡಿಸ್ಕೋಬೇಕು ಇದನ್ನು. ಆಮೇಲೆ ಹೂಕೋಸು, ಆಲೂಗೆಡ್ಡೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಸಾಂಬಾರಲ್ವಾ, ಪೂರಿ, ದೋಸೆ, ಸಾಗು, ಮುದ್ದೆ, ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆಲೆಲ್ಲ ರೋಸ್ಟ್ ಆಗಿದೆ. ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಚೆನ್ನಾಗಿರುತ್ತೆ. ಈಗ ಮಸಾಲೆ ಹಾಕೋಣ. ಮಸಾಲೆ ಅರಸ್ಕೊಂಡಿದ್ವಲ್ಲ ಅದು ಅಷ್ಟೇ, ಸ್ವಲ್ಪ ಎಣ್ಣೆಲೇ ಬಾಡಿಸ್ಕೋಬೇಕು ನಾವು. ಎಣ್ಣೆಲಿ ಬಾಡಿದರೆ ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ. ಎಣ್ಣೆಲಿ ಚೂರ ಬಾಡಿಸ್ಕೊಳ್ಳೋಣ, ಘಮ ಘಮ ಅನ್ನುತ್ತೆ. ನಮ್ಮ ವಿಡಿಯೋ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ, ಟೇಸ್ಟ್ ನೋಡಿ ಒಂದು ಕಮೆಂಟ್ ಹಾಕಿ. ನೀವು ನಮಗೆ ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿದರೆ ನಮಗೂ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ನಾವೆಲ್ಲ 1 ಸ್ಪೂನು ಕಲ್ಲುಪ್ಪು, ಇದು ಸ್ವಲ್ಪ ನೋಡಿ. ಎಣ್ಣೆಲೆಲ್ಲ ಚೆನ್ನಾಗಿ ಬಾಡಿದೆ ಅಲ್ವಾ ಮಸಾಲೆ ಬಾಡಿದರೆ ಘಮ ಘಮ ಅನ್ನುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೋಡಿ. ನೀರು ಹಾಕೋದು ಎಷ್ಟು ಬೇಕಷ್ಟು ಹಾಕ್ಕೋಬೋದು. ದೋಸೆಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಾಕಿಷ್ಟು ಗಟ್ಟಿಗಿದ್ದರೆ ದೋಸೆ ಚೆನ್ನಾಗಿರುತ್ತೆ. ಮಾಡಿದ್ವಲ್ವಾ, ಎಷ್ಟು ಚೆನ್ನಾಗಾಗಿದೆ. ದಾವಣಗೆರೆ ಬೆಣ್ಣೆ ದೋಸೆ ಜೊತೆಲಿ ಮಾಡಿರೋದು.